ಪ್ರಿಯ ವೀಕ್ಷಕರೇ, ಈ ಹಳ್ಳಿ ಜಾಣಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಈ ಹಳ್ಳಿ ಪ್ರತಿಭೆನ ಬೆಳೆಸಿ ಆಶೀರ್ವದಿಸಿ. ಗಂಡ ಹೆಂಡತಿ ಅಂದರೆ ಹೆಂಗಿರಬೇಕು, ಜುಮ್ಚಕ್ ಜುಮ್ಚಕ್, ಹೆಂಗ ಇದ್ದರೇನು ನಮ್ಮ ಹೆಂಡತಿ ಹಂಗೆ ಚಂದಿರಬೇಕು. ಜುಮ್ಚಕ್ ಜುಮ್ಚಕ್, ನಮ್ಮ ಬದುಕು ಅಂದರೆ ಊರ್ನವ್ರಿಗೆಲ್ಲ ನಾವಿಬ್ರು ಮಾದರಿಯಾಗಿರಬೇಕು. ಜುಮ್ಚಕ್ ಜುಮ್ಚಕ್. ನೀವಿಬ್ರು ಸಂಸಾರದಾಗೆ ನಮ್ಮೂರ್ಗೆ ಮಾದರಿ ಕಂಡ್ರಣ್ಣ. ನಾಗಣ್ಣ, ನಿನ್ನ ಸಂಸಾರ ಅಂದರೆ ಊರ್ಗೆಲ್ಲರಿಗೂ ಹಬ್ಬ ಕಣಣ್ಣು. ನಿನ್ನ ಹೆಂಡ್ರು ಅಂತ ಅಂದ್ರೆ ಊರ್ಗೆಲ್ಲ ಪಂಚ ಪ್ರಾಣ ಕಣಣ್ಣು. ನಾಗಣ್ಣ ನಾಗಣ್ಣ ಬಾ. ಕಳ್ಬಡ್ಡಿ ನನ್ನ ಮಗ ಅಮಾವಾಸ್ಯೆ, ಯಾತ್ಲ ಇಂಥ ಹಾಡು ಹೇಳ್ಕೊಂಬತ್ತಿದ್ಯಾ ನಂತಾವ? ಜಿಂಗಾಳೆ ಜಿಂಗಾಳೆ ಜಿಂಕು ಚಿಕ್ಕ ಜಿಂಗಾಳೆ. ಎಲೆಯೂನ ಅಮಾವಾಸ್ಯೆ ತಗೊಬಂದು ಯಾತನ ಕೇಳಿದ್ರೆ ಇದ್ಯಾತಲ ಹಿಂಗಾಡ್ತೀಯ? ಅದೇನ ಜಿಂಗಾಲೆ ಜಿಂಗಾಲೆ ಜಿಂಗು ಚಿಕ್ಕ ಜಿಂಗಾಲೆ? ಇದ್ಯಾ ಮ್ಯೂಸಿಕ್ಲ ನಿಂದು? ಇದು ಎಂಥ ಸಿನಿಮಾದಾಗ ಐತ್ಲ ಇಂಥ ಮ್ಯೂಸಿಕ್ಕು? ವಯಸ್ಸಿ ನಾನು ಕೇಳ್ತೀನಿ ಹೇಳ, ಯಾದ್ಲ ಅಮಾವಾಸ್ಯೆ ಇಂಥ ಮ್ಯೂಸಿಕ್ ಹಾಕ್ಕೊಂಡು ನಂತಾವ ಗೊತ್ತಾ ಇದೆಯಾ ಅಂತ ಅಂದರೆ ಏನೋ ವಿಷಯ ಮುಡುಗಿದೆಯಾ? ಏನ್ಲ ಅಮಾವಾಸ್ಯೆ? ಏ ಮಗನು ಅಂತ ಹೇಳೋದಿಲ್ಲ ಹೇಳು. ವಯಸ್ಸಿ ನೀನು ಯಾತು ರಾಗುಳ್ ಬಿಡ್ತಿದ್ದಲ್ಲ ಅವಾಗ್ಲೇ, ಅದಕ್ಕೇನೆ ವಯಸ್ಸಿ ನಾನು ಹಂಗೆ ಮ್ಯೂಸಿಕ್ ಹಾಕೊಂಡು ಬಂದೆ ನೋಡಿ ನಿಂತಾವ ಅಷ್ಟೇನೆ. ಆಗಾಗೂನು ಈ ಹೊಸ ಹೊಸ ಸಿನಿಮಾಗಳಾಗೆ ಇವು ಎಂಥವೋ ಮ್ಯೂಸಿಕ್ ಬಾರಿಸ್ತಾರೆ ಅಂತ ಅಂದ್ರೆ ನಾವ್ಯಾಕೆ ಬಾರ್ಸಕ್ಕಿಲ್ಲ? ನಮ್ದು ಈ ಸ್ಟೈಲು ವಯಸ್ಸಿ ನಮ್ಮ ಸ್ಟೈಲು ಅಂತ ಅಂದ್ರೆ ಈ ಕರ್ನಾಟಕದಾಗೇನೆ ಇಂಥ ಮ್ಯೂಸಿಕ್ ಯಾರು ಬಾರಿಸಿರಕ್ಕಿಲ್ಲ ಬಿಡು. ಅದಕ್ಕೇನೆ ನಾನು ಇಂಥ ಮ್ಯೂಸಿಕ್ ಬಾರಿಸ್ಕೊಂಡು ಬಂದೆ ನೋಡೀಗ. ಸಾರಿ ಕಣಲ ಅಮಾವಾಸ್ಯೆ, ನಿನ್ನಂಥ ಮ್ಯೂಸಿಕ್ನ ನಮ್ಮ ಚಲನಚಿತ್ರದಲ್ಲೂ ಕೂಡ ಯಾರು ಬಾರ್ಸಾಕಿಲ್ಲ ಈಗಿನವರು. ಆ ಹರಿಕೃಷ್ಣನೂ ಬಾರ್ಸಾಕಿಲ್ಲ ನಿನ್ನಂಥ ಮ್ಯೂಸಿಕ್ನ. ಆ ಅರ್ಜುನ್ ಜನ್ಯ ಕೂಡ ನಿನ್ನಂಥ ಮ್ಯೂಸಿಕ್ ಇವತ್ತಿನವ್ರಿಗೂ ಬಾರ್ಸಕ್ಕಾಗಿಲ್ಲ ಬಿಡ್ಲ. ಅಂಥಂಥ ಮ್ಯೂಸಿಕ್ ಮಡಗಿದ್ಯಾ ನಿಂತಾವ? ಇನ್ನು ಅದೆಂಥ ಮ್ಯೂಸಿಕ್ ಇಕ್ಕೊಂಡಿದ್ಯೋ ಏನೋ ನಿಂತಾಗೆ. ವಯಸ್ಸಿ ನಾನು ನೋಡ್ಬೇಕಂಡ ಅಮಾವಾಸ್ಯೆ. ಅಯ್ಯೋ ನಾಗಣ್ಣ, ಅವರು ಯಾಕೆ ಹಾರ್ಮೋನಿಯಂಗೆ ಗಿಟಾರ್ಗೆ ಅಂತ ಹೇಳಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮ್ಯೂಸಿಕ್ನ ಬಾರಿಸ್ತಾರೆ ಸಿನಿಮಾದವರು. ಆದ್ರೆ ನಾವು ನೋಡು ನಮ್ಮ ಬಾಯಿನಾಗೇನೆ ₹1 ಖರ್ಚಿಲ್ದಂಗೆ ಮ್ಯೂಸಿಕ್ನ ಹಂಗೆ ಬಡದು ಭಾಷೆ ಹಾಕ್ಬಿಡ್ತೀವಿ ನೋಡಿ ನಾಗಣ್ಣ. ನೀನು ಹೇಳ ಅಮಾವಾಸ್ಯೆ, ವಯಸ್ಸಿ ನೀನು ಹೇಳೋದ್ರಾಗೋನು ಕರೆಕ್ಟಾಗಿ ಐತೆ ಬಿಡ್ಲ ಅಮಾವಾಸ್ಯೆ. ನಾವು ಹಳ್ಳಿ ಜನಗಳು ವಯಸ್ಸಿ ಎಂಥೆಂಥ ಬುದ್ಧಿವಂತರಿರ್ತಾರೆ ಹೇಳು. ಅವರು ಭಾಷೆ ಹಾಕೋದನ್ನ ಆ ಗಿಟಾರ್ನಾಗು ಹಾರ್ಮೋನಿಯಂನಾಗು ಅದೇನೇನೋ ಸೈಡ್ನಾಗ ಹಿಡ್ಕೊಂಡೆಲ್ಲ ಬಾರಿಸ್ತಾರಲ್ಲ, ಅದನ್ನ ಈ ಹಳ್ಳಿ ಜನಗಳು ಆ ಬಾಯಿನಾಗೇನೆ ಎಲ್ಲ ಮ್ಯೂಸಿಕ್ನು ಬಾರಿಸಿ ಬಿಸಾಕ್ಬಿಡ್ತಾರೆ ಬಿಡ್ಲ ಅಮಾವಾಸ್ಯೆ. ಏನ್ ನಾಗಣ್ಣು ನೀನು ಅಪರೂಪ ಆದಪ್ಪ. ವಯಸ್ಸಿ ಮಂತಾವನೇ ಇರ್ಲಿಲ್ಲ, ಯಾತ್ರಾಗ ಹೋಗಿದ್ದೆ ನಾಗಣ್ಣ? ಶಿವನೇ ಶಂಭುಲಿಂಗ, ಹೇಳಿ ಅಮಾವಾಸ್ಯೆ, ನನ್ನ ಮಗುಗೆ ತಲೆಗೆ ಏಟು ಮಾಡೋಗಿದ್ದಲ್ಲೋ ಅವತ್ತು. ಅದಕ್ಕೆ ಅವನ್ನ ಆಸ್ಪತ್ರೆಗೆ ಹಾಕೊಂಡು ಹೋಗಿದ್ವಿ. ವಯಸ್ಸಿ ಅಲ್ಲಿ ಎಲ್ಲ ಓಟು ಹಾಸ್ಪಿಟ್ಲದು ಕೆಲಸ ಮುಗಿಸ್ಕೊಂಡ್ ಬರೋ ಓಟತ್ತಿಗೆ ಇಷ್ಟು ದಿವಸ ಆಯ್ತು ನೋಡ್ಲ ಅಮಾವಾಸ್ಯೆ. ಇನ್ನ ಎಲ್ಲಿ ಹೋಗಿದ್ದೆ ಅಂತ ಕೇಳ್ತೀಯ ಕಳ್ಬಡ್ಡಿ ಮಗನೇ ಅಮಾವಾಸ್ಯೆ? ನಾನೇ ಕೇಳಿಸಿಕೆ ಬಿದ್ದಂಗ ಆತಲ್ಲಪ್ಪೋ ಇವಾಗ. ವಯಸ್ಸಿ ಸುಮ್ಮನೆ ನಾನು ಇದ್ದಿದ್ರೆ ಏನೂ ಆಗ್ತಿರ್ಲಿಲ್ಲ. ಈ ನಾಗಣ್ಣನು ಅದನ್ನ ಮರ್ತಿದ್ದಂಗಿಲ್ವಲ್ಲಪ್ಪ. ನಾಗಣ್ಣು ಬಿಡ್ ನಾಗಣ್ಣ, ನಮ್ದು ನಿಮ್ದು ಎಲ್ಲಿ ಕೊನೆ ಹೇಳು. ಇರ್ಲಿ ಬಿಡು, ಇನ್ನೇನು ಹೇಳು ಸಮಾಚಾರ? ವಯಸ್ಸಿ ಬೋಲ್ ದಿನ ಆಯ್ತು ನಿನ್ ಭೇಟಿಯಾಗಿ, ಅದಕ್ಕೇನೆ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೆ ನೋಡು ನಿಂತಾವ ನಾಗಣ್ಣ. ಅಲ್ಲ ಕಣಲ ಅಮಾವಾಸ್ಯೆ, ನೀನು ಬೋರಾದ್ ಬತ್ತೀಯ ಬಂದನು ಸುಮ್ಕೆ ಹೋಗಕ್ಕಿಲ್ವಲ್ಲಪ್ಪ. ಬಂದು ಬಂದು ನನಗೆ ಬಗ್ಳಿಗೂಟ ಹೊಡಿತೀಯ ಕಣ್ಲ ಅಮಾವಾಸ್ಯೆ. ನಾನು ಏಟು ಅಂತ ತಡ್ಕಮನಿ ಹೇಳಲ್ಲ ಅಮಾವಾಸ್ಯೆ. ಅಯ್ಯ ಹೋಗಪ್ಪ,
ಏನ್ ಬೆಳಗ್ಗೆ ಇದ್ದ ಈ ಅಮಾವಾಸ್ಯೆ ಜೊತೆಗೆ ಕುತ್ಕೊಳ್ಳ ಹೊಡೆದಿದ್ದೆ ಹಾ ವಶಿ ಅದೇನು ವಿಷಯ ಏನು ಅಂತ ತಿಳ್ಕೊಂಬರ ಹೋಗ್ ಮೊದ್ಲು ಹಾ ಟೈಮ್ ಆಗ್ತೈತಿ ಬಿರಿನೇ ಹೋಗಿ ಅದೇನಂತ ತಿಳ್ಕೊಂಬಂದ್ರೆ ವಶಿ ಉಂಬಕ್ ಮಾಡಿರ್ತೀನಿ ಉಣ್ಮೆ ಅಂತಿ ಬರೀ ಅಮಾವಾಸ್ಯೆ ಕುತ್ಕೊಂಡು ನೀನ್ ಕುತ್ಕೊಂಡು ಬರೀ ಲಾ ಹೊಡೆಯೋದೇ ಆಯ್ತು ಹಿಂಗ್ ಲಾ ಹೊಡೆದು ನಿನ್ ಕೈಲಿ ಇನ್ನೊಂದೇನು ಕಿಸಿಯಕ್ ಆಗ್ತಿಲ್ಲ ಹೇಳು. ರೇ ಸುಮ್ಕೀರೇ ವಸಿ ಇಲ್ಲಿ ಅಮಾವಾಸ್ಯೆ ನಿಂತವನೆ ಅವನ ಮುಂದೆ ನನ್ನ ಮರ್ಯಾದೆ ಯಾಕೆ ಕಳಿತೀಯ ನೀನು ಒಂದು ರವಟ್ ಹೋಗಿ ಒಳಕ್ಕೆ ನಾನು ಹೋಗಿ ಆ ಜ್ಯೋತಿಷ್ರತಾಗೆ ಅದೇನು ಸಮಾಚಾರ ಅಂತ ಕೇಳ್ಕೊಂಡು ಬರ್ತೀನಿ ಹೋಗಿ ನೀನು ಒಳಕ್ಕೆ ಇವಾಗ. ನಗಣ ಏನ್ ನಗಣ ಈಸಿಯ ಯಾಕೋ ಈ ಅಕ್ಕಯ್ಯ ಬಂದು ನಿಂತಕೇನು ಕಿಸಿಯಕ್ಕಾಗಕ್ಕಿಲ್ಲ ಅಂತೈತಲ್ಲ ನಗಣ. ಏನ್ ನಗಣ ಅಂತ ವಿಷಯ ನಿನ್ನ ಕೈಲಿ ಕಿಸಿಯಕ್ಕಾಗ್ದಿಲ್ಲದ್ದು ಏನ್ ನಗಣ ಏನ್ ನಗಣ. ಈ ಅಮಾವಾಸ್ಯೆ ಹೇಳಿದ್ರೆ ನಿನ್ಗೇನಾದ್ರೂ ಒಂದು ಉಪಯೋಗ ಮಾಡ್ಕೊಡ್ತಾನ ನಗಣು. ಅಮಾವಾಸ್ಯೆ ನಿನ್ಗೆ ಯಾವಾಗೂ ಬಾಲ್ಗೈ ಬಂಡ್ನಂಗೆ ಜೊತೆಗಿರ್ತಾನ ನಗಣು. ವಸಿ ನಿನ್ ಕಷ್ಟನು ನನ್ನ ಕಷ್ಟ ಇದ್ದಂಗೆಯ ಅದಕ್ಕೆ ಹೇಳ್ತೀವನಿ ಅದು ಏನ್ ಕಷ್ಟ ಆಗಿದ್ರು ಈ ಅಮಾವಾಸ್ಯೆ ಬಗೆಹರಿಸ್ಕೊಂಡು ಕೊಡ್ತಾನೆ. ಏನ್ ನಗಣ ನಿನ್ನ ಕೈಲಿ ಕಿಸಿಯಕ್ ಆಗ್ದಿರಂತದ್ದು ವಸಿ ಹೇಳ್ ನಗಣ್ಣು ಕೇಳೋಣ. ಅಂತದೇನಿಲ್ಲ ಕಣ್ಲ ಅಮಾವಾಸ್ಯೆ ನಮ್ಮ ಹೆಂಡ್ರು ಒಂದು ರವಟ್ ಯಾತು ಕಾಸ್ಟ್ಗಳು ಹೇಳ್ಕೊಂತಿದ್ಲು ಬೇಡ್ಲ ಅಮಾವಾಸ್ಯೆ ಅಷ್ಟೇ ಬೇರೆ ಏನಿಲ್ಲ ನೋಡು. ನಡಿಯೇ ಒಂದು ರವಟ್ ನೀನು ಒಳಕ್ಕೆ ನಾನು ಹೇಳಲಿಲ್ವೇ ಹೋಗ್ಬತ್ನಿ ಅಂತ ಇಲ್ಲೇ ನಿಂತವಳೆ ನಡಿಯೇ ಒಳಕ್ಕೆ. ಏನ್ ನಗಣ ನಿನ್ ಕೈ ಕಿಸಿಯಕ್ ಆಗ್ದಿಲ್ಲದು ಅಂತದು ಆ ಅಕ್ಕೈ ನೋಡು ನಮ್ಮ ನಾಗಣಿಗೇನೆ ಹಂಗೊಂದು ಹೋಯ್ತಲ್ಲ. ವಸಿ ಹೇಳ ನಗಣ ಏನು ಅಂತ ನನಗೆ ಈ ಅಮಾವಾಸ್ಯೆ ಹೇಳಲೇ ನಗಣ ನೀನು. ಒಂದು ರವಟ್ಟು ಹತ್ರಕ್ಕೆ ಬರಲ್ಲ ಅಮಾವಾಸ್ಯೆ ನಮ್ಮ ಹೆಂಡ್ರು ಕೇಳಿಸ್ಕೊಂಡ್ರೆ ನನ್ನ ಪಾರ್ಕೆ ತಗೊಂಡಿಕ್ತಾಳೆ. ಒಂದು ರವಟ್ಟು ಹತ್ರಕ್ಕೆ ಬರಲ್ಲ ಹೇಳಗಣು ಅದೇನು ಅಂತ ಹೇಳ ನನಗೆ. ಅಮಾವಾಸ್ಯೆ ಆಮೇಲೆ ಯಾರನ್ನ ಕೇಳಿಸ್ಕೊಂಡವರು ಅಂತ ಹೇಳಿ ನಿನ್ನ ಕಿವಿಗೆ ಹೇಳ್ತಾ ಇದ್ದೀನಿ ಕೇಳು. ಅದೇ ಕಂಡ ಅಮಾವಾಸ್ಯೆ ನಮ್ಮ ಮಂಜ ಒಬ್ಬನೇ ಅಲ್ಲ ಹುಡುಗ ಇರೋದು ನಮಗೆ ಗಂಡು ಹುಡುಗ. ಅದಕ್ಕೇನೆ ನಮ್ಮ ಅಯ್ಯವ ಇನ್ನೊಂದು ಮಗು ಬೇಕು ಅಂತ ಕೇಳ್ತಾವಳೆ. ಅದಕ್ಕೇನೆ ಅಲ್ಲಿ ಹೋಗ್ಬಿಟ್ಟು ಜ್ಯೋತಿಷ್ಯರ್ಥ ಯಾರು ತಗನ ಅದೇನು ಎತ್ತ ಅಂತ ತಿಳ್ಕೊಬರೋಗು ಅಂತ ಆಗ್ಲೆಲ್ಲ ಹೇಳ್ತಾಳೆ ಕಂಡ್ಲ ಅಮಾವಾಸ್ಯೆ. ಯಾಕೋ ನನಗೆ ಇನ್ನೊಂದು ಮಗುನೇ ಆಗಕ್ಕಿಲ್ಲ ಕಂಡ್ಲ ಅಮಾವಾಸ್ಯೆ. ಅದನ್ನೇ ನಮ್ಮ ಹೆಂಡ್ತಿ ಆಗ್ಲೆಲ್ಲ ಬಂದು ನನಗೆ ಏನು ನಿನ್ನ ಕೈಲಿ ಕಿಸಿಯಕ್ಕಾಗಲ್ಲ ಅಂತೇಳಿ ಕಂಡ್ಲ ಅಮಾವಾಸ್ಯೆ. ನನಗೆ ಎಷ್ಟು ಮನಸ್ಸಿನ ನೋವು ಆಗ್ತೈತಲ್ಲ ಅಮಾವಾಸ್ಯೆ ಹಂಗಂದ್ರೆ. ನಗಣು ನನಗೆ ಒಳ್ಳೆ ಜ್ಯೋತಿಷರು ಗೊತ್ತವ್ರೆ. ವಶಿ ಅವ್ರಿಗೆ ಫೋನ್ ಮಾಡಿ ಕರೆಸ್ತೀವಿ ನೀ ಸುಮ್ಕಿರು. ಒಂದು ರವಟ್ ಇಲ್ಲಿಗೆ ಬರ್ತಾರೆ ಇವಾಗ ಅವ್ರು ಫೋನ್ ಮಾಡಿದ್ರೆ. ನಿನಗೇನಾದ್ರೂ ಮನಸ್ಸಿಗೆ ಕೇಳ ಉಂಟಾದ್ರೆ ಈ ಅಮಾವಾಸ್ಯೆ ಮನಸ್ಸಿಗೆ ನೋವಾಗ್ಬಿಡ್ತೈತೆ ಕಾಣು ಆಮೇಲೆ. ಅದಕ್ಕೆ ಹೇಳ್ತೀವಿ ಇದೇನು ಮ್ಯಾಟ್ರೇ ಅಲ್ಲ ಕಣ್ಣಾಗಣ. ಒಂದು ರವಟ್ ನೀನು ಸುಮ್ಕಿರು. ನಾನು ಇದನ್ನೇನೇ ಇದ್ರು ನೋಡ್ಕೊಂಡು ನಿನಗೆ ಜ್ಯೋತಿಷ್ಯರನ್ನ ಕರೆಸಿ ಒಳ್ಳೆ ಮುಹೂರ್ತ ನೋಡ್ತೀನಿ. ಒಂದು ರವಟ್ ಸುಮ್ಕಿರು. ಸರಿ ಕಂಡ ಅಮಾವಾಸ್ಯೆ ನಾನು ಶಿಷ್ಯ ಅಮಾವಾಸ್ಯೆ ಇದ್ದಾಗ ನಾನು ಯಾಕೆ ಎದ್ರಿಕೊಳ್ಳೋಣ. ಒಂದು ರವ್ವಟ್ಟು ಆ ಜ್ಯೋತಿಷ್ಯದಾರಿಗೆ ಫೋನ್ ಮಾಡಿ ಕರಿಸ್ಕೊಳ್ಳ ಅಮಾವಾಸ್ಯೆ. ಕರಿಸ್ಕೊಂಬಿಟ್ಟು ಹಂಗೆ ಒಂದು ಒಳ್ಳೆ ಮುಹೂರ್ತ ನೋಡೋಕ್ಕೆಲ್ಲ ಅಮಾವಾಸ್ಯೆ. ನಮ್ಮ ಹೆಂಡ್ರಿಗೆ ಆಮೇಲೆ ಕೇಳ್ತೀನಿ ನಾನು. ಒಂದು ರವ್ವಟ್ಟು ಆ ಜ್ಯೋತಿಷ್ಯದಾರನ್ನ ಕರಿಸ್ಕೊಂಡು ಒಳ್ಳೆ ಮುಹೂರ್ತ ನೋಡಲ ಅಮಾವಾಸ್ಯೆ. ಹಲೋ, ಆ ಜುಮ್ ಕಾಳಿ ಜುಮ್ ಮಹಾ ಸ್ವಾಮೀಜಿ ನಿತ್ಯಾನಂದ ಸ್ವಾಮೀಜಿ ಅವರ ಮಾತಾಡ್ತಿರೋದು? ಹೌದು, ಜ್ಯೋತಿಷ್ಯಾಲಯದಿಂದನೇ ಮಾತಾಡ್ತಿರೋದು. ಶ್ರೀ 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 ನಿತ್ಯಾನಂದ ಸ್ವಾಮಿಗಳ PA ಮಾತಾಡ್ತಾ ಇದ್ದೀನಿ. ಏನಿ ಹೇಳಿ. ಸ್ವಾಮಿ ನಿತ್ಯಾನಂದ ಸ್ವಾಮಿಗಳೇ, ನಮ್ಮ ನಾಗಣ್ಣವರ ಮನೆಗೆ ಬರೋದಕ್ಕೆ ಆಗುತ್ತದೆಯಾ? ನಾಗಣ್ಣನವರಿಗೆ ಒಂದು ಕಂಟಕವಿದೆ. ಅದಕ್ಕೋಸ್ಕರ ಅದನ್ನು ಬಗೆಹರಿಸಲು ನಾಗಣ್ಣ ಅವರ ಮನೆಗೆ ಬಂದರೆ ನಾವು ಧನ್ಯೋಸ್ಮಿತ ಆಗ್ತೀವಿ ಸ್ವಾಮಿಗಳೇ. ಶ್ರೀ 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 ನಿತ್ಯಾನಂದ ಸ್ವಾಮಿಗಳು. ನಮ್ಮ ನಿತ್ಯಾನಂದ ಸ್ವಾಮಿಗಳು ಜನರ ಕಷ್ಟಕ್ಕಾಗಿಯೇ ಇರುವುದು. ಹಾಗಾಗಿ ಎಲ್ಲಿಗೆ ಬರಬೇಕಂತ ನೀವು ಅಡ್ರೆಸ್ಸನ್ನು ತಿಳಿಸಿದರೆ ಸ್ವಾಮಿಗಳು ನೇರವಾಗಿಯೇ ಅಲ್ಲಿಗೆ ಬರುವರು. ಶ್ರೀ ನಿತ್ಯಾನಂದ ಸ್ವಾಮಿಗಳ PA, ದಯವಿಟ್ಟು ನಾಗಣ್ಣನವರು ಕಾಲ್ ಮಾಡಿದಂಥ ವಿಷಯ ತಿಳಿಸಿ. ಈ ಧರ್ಮಪುರ ಹೋಬಳಿ ಅಲಗಲದ್ದಿ ಗ್ರಾಮದಲ್ಲಿ ನಾಗಣ್ಣ ಅವರು ಅಂತ ಇದ್ದಾರೆ. ಅವರು ಸ್ನೇಹಿತ ಅಮಾವಾಸ್ಯೆ ಅವರು ಹಂಗೆ ಕಾಲ್ ಮಾಡಿದ್ರು ಅಂತ ಹೇಳಿ ಅವರಿಗೆ ಗೊತ್ತಾಗುತ್ತೆ. ದಯವಿಟ್ಟು ಬೇಗನೆ ನಮ್ಮ ನಾಗಣ್ಣನವರಿಗೆ ಕಳಿಸಿಕೊಡಿ ಸ್ವಾಮಿ ನಿತ್ಯಾನಂದನವರನ್ನ. ಇನ್ನು 5 ನಿಮಿಷದಲ್ಲೇ ನಿಮ್ಮನೆಯಲ್ಲೇ ಇರ್ತಾರೆ ನಮ್ಮ ಶ್ರೀ 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 ನಿತ್ಯಾನಂದ ಸ್ವಾಮಿಗಳು. ಏನಂತಲ್ಲ ಅಮಾವಾಸ್ಯೆ, ಆ ನಿತ್ಯಾನಂದ ಸ್ವಾಮಿಗಳು ನಮ್ಮ ಮನೆಗೆ ಬರ್ತಾರೇನ ಇವಾಗ? ನಾಗಣ್ಣು ಇನ್ನು 5 ನಿಮಿಷ ಇಲ್ಲಿರ್ತಾರಂತ ನೋಡ್ ನಾಗಣ್ಣ. ಸ್ವಾಮಿಗಳು ಒಳ್ಳೆ ಸ್ವಾಮಿಗಳು ಬರ್ತಿರೋದು. ಶ್ರೀ 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 ನಿತ್ಯಾನಂದ ಮಹಾಸ್ವಾಮೀಜಿ. ಶ್ರೀ 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 ನಿತ್ಯಾನಂದ ಮಹಾಸ್ವಾಮೀಜಿ ಕೆ ಜೈ ಜೈ ಶ್ರೀ ಶ್ರೀ ನಿತ್ಯಾನಂದ ಮಹಾಸ್ವಾಮೀಜಿ ಕೆ. ಮಕ್ಕಳ, ನಿಮ್ಮ ಕಷ್ಟಗಳೇನು ಹೇಳಿಕೊಳ್ಳುವಿರಾ ಮಕ್ಕಳ?
ಸ್ವಾಮಿಗಳೇ ಸ್ವಾಮಿಗಳೇ ನಮ್ಮ ನಾಗನಿಗೆ ಅದೇ ನೋಡ್ರಿ ಸ್ವಾಮಿಗಳೇ ಕಷ್ಟ ಆಗ್ತಿರೋದು. ನಮ್ಮ ನಾಗನಿಗೆ ಇನ್ನೊಂದು ಮಕ್ಕಳಾಗ್ಬೇಕಂತೆ, ಅದಕ್ಕೆ ಆ ಮಕ್ಕಳಾಗ್ತಿಲ್ವಂತೆ. ಮಕ್ಕಳಾಗಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ ಕೇಳಕ್ಕೆ ನಿಮ್ಮನ್ನ ಕರ್ಸವ್ರೆ ಸ್ವಾಮಿಗಳೇ ನಾಗಣ್ಣವರು. ಹೌದಾ ಮಕ್ಕಳ, ನಾಗಣ್ಣನಿಗೆ ಇನ್ನೊಂದು ಮಗು ಬೇಕಾ? ಹಾಗಾದರೆ ಈ ಬುಕ್ಕನ್ನು ತೆಗೆದು ನಾನು ನೋಡ್ತೇನೆ, ನೋಡಿಬಿಟ್ಟು ಮುಂದೆ ಏನು ಮಾಡಬೇಕೆಂಬುದು ನಿಮಗೆ ಹೇಳ್ತೇನೆ. ನೋಡಿ ಮಕ್ಕಳ, ನನಗೆ ಹೇಳ್ದಂಗೆ ಮಾಡ್ರಿ. ನೋಡಪ್ಪ ನಾಗಪ್ಪ, ನಾನೊಂದು ಮಂತ್ರ ಹೇಳ್ತೀನಿ, ಇದನ್ನು ರಾತ್ರಿ ಮಲ್ಕೋಬೇಕಾದ್ರೆ ಪ್ರಾರ್ಥನೆಯನ್ನು ಮಾಡಿ ನೀನು ನಿದ್ದೆಯನ್ನು ಮಾಡಬೇಕು. ಆ ಮಂತ್ರನ ಈಗ ಹೇಳ್ತೀನಿ ನಾಗಣ್ಣ, ನೀನು ಈ ಮಂತ್ರನ ಕಲಿಬೇಕು. ಲಿಟಿಲೇಟ ಕಲಿಂಟ ಕಲೊಟ್ಟ ಕಲಿ ಲಿಟಿಮೇಟ ಕಟ್ಟಿಮಿಲಿ ಕಿಟ್ಟುಂಪ ಕಲಿ ಲಿಟಿಟಾಟ ಕಟುಂಟ ಕಟಂಟ ಕಲಸು ಟಿಪಿಟಿಂಪು ಕಪೂಟಿ ಕಟೀಟ ಪಟಿ. ನಾಗಣ್ಣನವರೇ, ಈ ಮಂತ್ರವನ್ನು ಹೇಳಿ. ಈ ಮಂತ್ರವನ್ನು ಹೇಳಿದ ನಂತರ ನಿಮಗೆ ಮಗು ಆಗುವುದಕ್ಕೆ ತುಂಬ ಸಹಾಯ ಆಗುವುದು. ಶಿವನೇ ಶಂಭುಲಿಂಗ. ಸ್ವಾಮಿಗಳೇ, ಇಂಥ ಮಂತ್ರನ ನಾನು ಎಲ್ಲೆಲ್ಲೂ ಕೇಳಿಲ್ಲ ಸ್ವಾಮಿಗಳೇ. ದಯವಿಟ್ಟು ಇಂಥ ಮಂತ್ರ ನನಗೆ ಹೇಳಕ್ಕೆ ಬರಬೇಡ್ರಿ ಸ್ವಾಮಿಗಳೇ. ನನಗಂತೂ ಈ ಮಂತ್ರನ ಹೇಳೋಕ್ಕೆ ಬರೋದೇ ಇಲ್ಲ ನೋಡಿ ಸ್ವಾಮಿಗಳೇ. ದಯವಿಟ್ಟು ಬೇರೆ ಯಾವುದನ ದಾರಿ ಇದ್ದರೆ ನೋಡಿ ಸ್ವಾಮಿಗಳೇ. ಅದಕ್ಕೆ ಹೌದು ಸ್ವಾಮಿಗಳೇ, ನಮ್ಮ ನಾಗಣ್ಣನವರಿಗೆ ಆ ಥರ ಮಂತ್ರ ಎಲ್ಲ ಬಾಯಿಂದ ಹೇಳಕ್ಕೆ ಬರೋದಿಲ್ಲ ಸ್ವಾಮಿಗಳೇ. ಬೇರೆ ದಾರಿ ಯಾವ್ದನ್ನ ಇದ್ರೆ ನೋಡಿ ಸ್ವಾಮಿಗಳೇ. ನೋಡಿ ನಾಗಪ್ಪನವರೇ, ಬೇರೆ ದಾರಿ ಒಂದಿದೆ. ಅದೇನಪ್ಪ ಅಂತ ಅಂದರೆ, ಶ್ರೀ 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 ನಿತ್ಯಾನಂದ ಸ್ವಾಮೀಜಿಯ ಸನ್ನಿಧಿಗೆ ಹೋಗಿ 501 ತೆಂಗಿನಕಾಯನ್ನು ಒಡೆದರೆ ಸನ್ನಿಧಿಯಲ್ಲಿ ನಿನಗೆ ಮಗು ಫಲಕವಾಗುವುದು. ಶಿವನೇ ಶಂಭುಲಿಂಗ ಶಂಭುಲಿಂಗ. ಸ್ವಾಮಿ, 500 ತೆಂಗಿನಕಾಯಿನೋ ತಕಂಪ್ನಿ ಸರಿ, ಆದರೆ ಆ 500 ತೆಂಗಿನಕಾಯಿನೂ ನಾನು ಒಬ್ಬನ ಕೈಲೇ ಒಡೆಯೋಕ್ಕಾಗಕ್ಕಿಲ್ಲ ಸ್ವಾಮಿ. ನಾನು ಒಬ್ಬನೇ ಹೆಂಗೆ ಸ್ವಾಮಿ 500 ತೆಂಗಿನಕಾಯಿನ ಒಡಕನ? ಹೌದಾ ನಾಗಪ್ಪ? ಹಂಗಾರೆ ಆ 501 ತೆಂಗಿನಕಾಯಿ ಒಡೆಯುವುದಕ್ಕೆ ನಿನ್ನ ಸ್ನೇಹಿತನ ಸಹಾಯ ತಕ. ನಿನ್ನ ಸ್ನೇಹಿತನ ಸಹಾಯದಿಂದ ಆ 500 ತೆಂಗಿನಕಾಯನ್ನು ಒಡಾಕಿದರೆ ನಿನಗೆ ಮಗು ಆಗುವುದು. ಸರಿ ಸ್ವಾಮೀಜಿ, ನನ್ನ ಸ್ನೇಹಿತನಾದ ಅಮಾವಾಸ್ಯೆ ಜೊತೆಗೆ ಸೇರಿಬಿಟ್ಟು ಆ 501 ತೆಂಗಿನಕಾಯಿನ ಒಡಾಕ್ತೀವಿ ಬಿಡಿ ಸ್ವಾಮಿ. ಒಡಾಕಿದ ಮೇಲೆ ನೋಡ್ತೀವಿ ಹೇಳಿ ಸ್ವಾಮಿ. ಆ ಕೆಲಸನ ನಮ್ಮ ಸ್ನೇಹಿತನಾದ ಅಮಾವಾಸ್ಯೆ ಜೊತೆಗೆ ಸೇರ್ ಮಾಡ್ತೀನಿ ಬಿಡ್ರಿ ಸ್ವಾಮಿ. ಸರಿ ನಾಗಪ್ಪ, ನೀನು ನಿನ್ನ ಸ್ನೇಹಿತನಾದ ಅಮಾವಾಸ್ಯೆ ಜೊತೆಗೆ ಸೇರಿ ಆ ತೆಂಗಿನಕಾಯನ್ನು ಒಡಾಕು. ನನ್ನ ಆಶೀರ್ವಾದ ಯಾವಾಗೂ ಇರುವುದು. ಶುಭಮಸ್ತು. ನಾನು ಹೋಗಿ ಬರುತ್ತೇನೆ. ಪಾಪ ನಮ್ಮ ಅಮಾವಾಸ್ಯೆ ನನಗೆ ಕಷ್ಟ ಅಂತ ಅಂದರೆ ಎಷ್ಟು ಬೇಗ ಅದನ್ನೆಲ್ಲನೂ ಅರ್ಥ ಮಾಡ್ಕೊಂಡು ಅದನ್ನು ಜೊತೆಗಿದ್ದು ಆ ಕಷ್ಟನೆಲ್ಲ ಬಗೆಹರಿಸ್ಕೊಂಡು ಕೊಡ್ತಾನೆ ಪಾಪ ನನ್ನ ಅಮಾವಾಸ್ಯೆ. ಸರಿ ಪಾಪ ಅಮಾವಾಸ್ಯೆನ ನಾನು ಏನೇನೋ ಅಂಬಕ್ಕೆ ಹೋಗ್ತೀನಿ. ಸೋರಿ ಕಂಡ ಅಮಾವಾಸ್ಯೆ, ಒಂದು ರವ್ವಟ್ಟು ಸ್ವಾಮಿಯಾರನ್ನ ರೋಡ್ನಕನ ಬಿಟ್ಟು ಬತ್ತೀನಿ, ಒಂದು ರವ್ವಟ್ಟು ಇರಲ್ಲ. ಸೋರಿ ಕಣ್ಣಾಗಣ್ಣ, ನೀನು ಹೋಗಿ ಆ ಸ್ವಾಮಿಯನ್ನ ಅದು ಯಾತನ ಒಂದಿಟ್ಟು ಕೊಟ್ಟು ಬಿಟ್ಟು ಬರೋಕೆ ಹೋಗ್ ನಾಗಣ್ಣ. ಯಾಕೋ 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 ಒಂದು ರೌಟ್ ಬಾರಕ ಹೊರಕ್ಕೆ. ಅದೇನು ಮಾಡ್ತೀಯಮ್ಮ ಒಳ ಸೇರ್ಕೊಂಡು ಒಂದು ರೌಟ್ ಬಾರಂಬಿರ್ಲು ಹೊರಕ್ಕೆ. ಅಯ್ಯ ಯಾಕ ಅಮಾವಾಸ್ಯೆ ಈ ಹುಡುಗ ನೋಡಿ ಹೆಂಗ್ ಬಡ್ಕೊಂತಾನೆ. ಯಾಕಪ್ಪ ಹಂಗ್ ಬಡ್ಕೊಂತೀಯ? ಒಂದು ರೌಟ್ ಒಳ ಯಾತ ಕೆಲಸ ಮಾಡ್ಕೊಂತಿದ್ದೆ ಹಂಗೆ ಬಡ್ಕೊಂತ ಒಂದೇ ಸಮಕೆ. ಯಾಕೋಯ್ ಯಾಕೋಯ್ ನೀನು ಆವಾಗಲೇ ಬಂದು ನಾಗಣ್ಣಂತಾವ ಹೇಳ್ತಿದ್ದಲ್ಲ ನಿನ್ನ ಕೈಲಿ ಏನು ಕಿಸಿಯಕ್ಕಾಗಕ್ಕಿಲ್ಲ ಅಂತ. ಅದನ್ನ ಏನು ಅಂತ ನಾಗಣ್ಣಂತಾವ ಕೇಳಿದೆ ನಾನು. ಅದಕ್ಕೆ ನಾಗಣ್ಣ ನನಗೆ ಇನ್ನೊಂದು ಮಗು ಬೇಕು, ಯಾಕೋ ಮಗು ಆಗ್ತಿಲ್ಲ ಕಣ್ಲ ಅಮಾವಾಸ್ಯೆ ಅಂತ ಅಂದ್ರು. ಅದಕ್ಕೆ ನಾನು ಆ ನಾಗಣ್ಣ ಸೇರಿ ಸ್ವಾಮೀಜಿನ ಇಲ್ಲಿಗೆ ಕರೆಸಿದ್ವಿ. ಅದಕ್ಕೆ ಆ ಸ್ವಾಮೀಜಿಯರು ಹೇಳಿದ್ರಕ್ಕೋಯ್. ಹೌದೇನಲ್ಲ ಅಮಾವಾಸ್ಯೆ? ಸ್ವಾಮಿಯರ್ನ ಇಲ್ಲಿಗೆ ಕರೆಸಿದ್ರೇನು? ಸರಿ ಬಿಡಪ್ಪು ಹಂಗಾರೆ. ನಾನು ಹೇಳಿದ್ನ ಪಾಪ ನಮ್ಮ ಗಂಡ ಒಂದು ರವಟ್ ಕಿವೆ ಕಾಯ್ಕೊಂಡು ಅವನು ಹೇಳು. ಏನು ಹೇಳಿರಪ್ಪ ಅಮಾವಾಸ್ಯೆ ಸ್ವಾಮಿಯರು ಬಂದಾಗ? ಯಾಕೋಯ್ ಯಾಕೋಯ್ ಅದೇ ನಾಗಣ್ಣ ನಾನು ಒಬ್ಬನೇ ಆದರೆ ಆಗಲ್ಲ ಅಂತ ಹೇಳ್ದ ಸ್ವಾಮಿಯರ್ ಕೂಟಿ. ಅದಕ್ಕೆ ಆ ಸ್ವಾಮಿಯರು ಹಂಗಾರೆ ಅಮಾವಾಸ್ಯೆ ಜೊತೆಗೆ ಸೇರ್ಕೊಂಡು ಆ ಕೆಲಸನ ಮುಗಿಸು, ಹಂಗಾರೆ ಬಿರಿನೇ ಮಕ್ಕಳಾಗ್ತವೆ ಅಂತ ಹೇಳಿದ್ರು. ಅದಕ್ಕೆ ನಾಗಣ್ಣ ಆಯ್ತು ಹೇಳು ಸ್ವಾಮಿ, ಅಮಾವಾಸ್ಯೆ ಜೊತೆಗೆ ಸೇರಿ ಕೆಲಸ ಮುಗಿಸ್ನೇಳು ಅಂತ ಹೇಳ್ದ ಕಣಕೋಯ್. ಅಯ್ಯೋ ಅಯ್ಯೋ ಕಳ್ಬಡ್ಡಿ ಮಗನೇ ಅಮಾವಾಸ್ಯೆ, ನಿನ್ನ ಮೆಟ್ಟು ತಕೊಂಡ್ ಬಡ್ದು ಬಿಡ್ತೀನಿ ನೋಡ್ಲಾ. ಅಯ್ಯೋ ನಿನ್ನ ಯಾ ಸ್ವಾಮೀಜಿನ ಕರೆಸಿದ್ರಲ್ಲ, ನಾನು ನಮ್ಮ ಗಂಡಂತಾಗೆ ಮಕ್ಕಳಾಗಿಲ್ಲ ಅಂತ ಯಾಕೆ ಹೇಳ್ಕೊಂಡ್ರೆ ಆ ಸ್ವಾಮೀಜಿ ಮುಟ್ಟಾಳ ನನ್ನ ಮಗನ ಕರೆಸ್ಬಿಟ್ಟಿಲ್ಲಿಗೆ ನನಗೆ ಮಕ್ಕಳಾಗಕ್ಕೆ ಅಮಾವಾಸ್ಯೆ ಜೊತೆಗೆ ಸೇರ್ಕೊಂಡು ನಿನ್ನ ಮಕ್ಕಳು ಮಾಡ್ಕೊಂತ ಹೇಳಾರೆ. ಅಯ್ಯಪ್ಗೆ ಒಂದ್ರ ಒಟ್ಟು ಬರ್ಲಿರಲ್ಲ. ಅಯ್ಯೋ ನನ್ನ ಮಗನೇ ಅಮಾವಾಸ್ಯೆ, ನಿನ್ನ ತೊಟ್ಲಾಗೆಲ್ಲ ತೂಗಿಸಿ ಕಣ್ಲಾ ನಾನು ದೊಡ್ಡನ್ ಮಾಡಿದೀನಿ, ನಿನ್ನಂಥವನೇ ಬಂದು ಹಿಂಗೆ ಹೇಳ್ತೀಯಲ್ಲ ಅಮಾವಾಸ್ಯೆ. ಅಯ್ಯೋ ನನ್ನ ಮಗನೇ ಮೆಟ್ಟೆ ತಕ ನಿಮ್ಮಿಬ್ಬರು ಇವತ್ತು ಬರೆಯೋದು. ಅವಯ್ಯ ಒಂದ್ರ ಒಟ್ಟು ಬರ್ಲಿ ಅಲ್ಲ ತಕ ನಿನ್ ಬಿಡಲ್ಲ ಇಟ್ಕೊಂಡಿರ್ತೀನಿ. ಎಲ್ಲೋದ ಕರೀಲ ಅಮಾವಾಸ್ಯೆ ಅಯ್ಯಪ್ಪನ ಒಂದ್ರ ಒಟ್ಟು.
ಇವತ್ತೆ ನೋಡು ಹಾಕೊಂಡಂದು ಗುಮ್ತಾಯ್ತಲ್ರಪ್ಪ, ನನ್ನ ಹಾಕೊಂಡು ಗುಮ್ತಾಯ್ತಿ ಇವತ್ತಯ್ಯ. ಹಾಕೋ ನಾನು ಹಂಗೆಲ್ಲ ಕಣಕ ಹೇಳಿದ್ದು. ಇದು ಅಮಾವಾಸ್ಯೆ ಹೆಡವಟ್ಟು ಭಾಗ 11. ಇದರ ಮುಂದುವರೆದ ಭಾಗ 12ರಲ್ಲಿ ಇರುವುದು.